ಹೈದ್ರಾಬಾದ್ ಹೋಗಿ ಮತ್ತೆ ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀನಿ. 307 ಕಿಲೋಮೀಟರ್ಸ್ ಇದೆ ಒಂದು ಬ್ಯಾಂಗ್ಳೂರ್ ನನಗೆ. ಹೈದ್ರಾಬಾದ್ ಟು ಬ್ಯಾಂಗ್ಳೂರ್ ಹೈವೇ ಇದು. ಹೈವೇ ತುಂಬ ಚಿಕ್ಕದು ಇದು ಹೈವೇ. ಏನೋ ಒಂಥರ 2 ಲೈನ್ ಇದೆ. ರೋಡ್ ಬೇರೆ ಅಲ್ಲಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಸ್ಟೇಬಲ್ ಇಲ್ಲ. ಬಿಸಿಲು ಜಾಸ್ತಿ ಆಗ್ತಾ ಇದೆ. ಮತ್ತೆ ಮಳೆ ಎಲ್ಲ ಸ್ಟಾಪ್ ಆಗಿ ಇವಾಗ ಎಲ್ಲಿದ್ದೀನಿ ಅಂದರೆ ಆಲ್ಮೋಸ್ಟ್ ಅನಂತಪುರಂ ನಿಯರ್ ಇದ್ದೀನಿ. ಅನಂತಪುರಂ ಇನ್ನೂ 90 ಕಿಲೋಮೀಟರ್ಸ್ ಇದೆ. ಇಲ್ಲಿ ಮಾತ್ರ ರೋಡ್ ಸೂಪರ್ ಆಗಿದೆ. ಇದು ಒಂಥರ ಘಾಟ್ ಥರ ಇದೆ ನೋಡಿದ್ರೆ. ಇಲ್ಲಿಂದ ಹೈಟ್ ಸ್ಟಾರ್ಟ್ ಆಯ್ತು. ಗಾಡಿನೇ ಮೂವ್ ಆಗಲ್ಲ, ಸ್ಲೋ ಆಗಿ ಹೋಗುತ್ತೆ ನೋಡಿ. ಲಾರಿ ಎಷ್ಟು ಸ್ಲೋ ಹೋಗ್ತಾ ಇದೆ ನೋಡಿ. ಲೋಡ್ ಗಾಡಿ ಪಿಕಪ್ ಇರೋದಿಲ್ಲ. ರೋಡ್ ಒಂಥರ ಸ್ವಲ್ಪ ಡೇಂಜರ್ ಜಾಸ್ತಿ. ಆಲ್ಮೋಸ್ಟ್ ತುಂಬ ಡೇಂಜರ್ ಇದೆ. ಯಾಕಂದರೆ ಬಂದಾಗೆಲ್ಲ ಆಲ್ಮೋಸ್ಟ್ ಎನಿ ಟೈಮ್ ಈ ಕಡೆ ರೂಟಲ್ಲಿ ಮೇ ಬಿ ಮಂತ್ಲಿ ಒಂದು 2-3 ಟೈಮ್ಸ್ ನಾನು ಬರ್ತಾನೆ ಇರ್ತೀನಿ. ಮಿನಿಮಮ್ ಏನಿಲ್ಲ 5 to 6 ಆಕ್ಸಿಡೆಂಟ್ಸ್ ನಾನು ನೋಡ್ತಾ ಇರ್ತೀನಿ. ಇವಾಗ ಬರೋವಾಗ 4 ಲಾರಿ ಅಪ್ಸೈಡ್ ಆಗಿದೆ ರೋಡ್ ಸೈಡ್ಗೆ. ಎಲ್ಲ ಸೈಡಲ್ಲಿ ಹೋಗಿ ಬಿದ್ದಿರೋದು, ಟಚ್ ಆಗಿರೋದು, ಕಂಟ್ರೋಲ್ ಸಿಗಲ್ಲ ಸ್ಪೀಡಲ್ಲಿ. ಸ್ವಲ್ಪ ಹಂಗೆ ತಿರ್ಸಿದ್ರೆ ಈ ಸೈಡಲ್ಲಿ ನೋಡಿ ಈ ಥರ ಡೀಪಾಗಿರುತ್ತಲ್ವ, ಆ ಕಡೆ ಹೋಗಿ ಅಪ್ಸೈಡ್ ಆಗಿರುತ್ತೆ ಗಾಡಿ. ಒಂದು ವಿಡಿಯೋ ಮಾತ್ರ ಮಾಡಿದ್ದೀನಿ, ಒಂದು ಅದು ತೋರಿಸ್ತೀನಿ ನಿಮಗೆ. ಈ ಕಡೆ ನೋಡ್ದು ಆ ಕಡೆ ಹೋಗಿದೆ ಗಾಡಿ. ಲಾರಿ ನೋಡಿದ್ರೆ ರೈಟ್ ಸೈಡಲ್ಲಿ ಹೋಗಿ ಅಲ್ಲೆಲ್ಲೋ ಹಳ್ಳದಲ್ಲಿ ಬಿದ್ದಿದೆ. ಈ ಕಡೆ ಬೊಲೆರೋ ನೋಡಿದ್ರೆ ರಿವರ್ಸಲ್ಲಿ ನಿಂತ್ಕೊಂಡಿದೆ ಗಾಡಿ. ಹಿಂದೆ ಹೆಂಗೆ ಹೊಡಿದಿದೆ ಅನ್ನೋ ಗೊತ್ತಿಲ್ಲ. ಉಲ್ಟಾ ರಿವರ್ಸಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿರೋರು 2 ವೀಲರ್ಸ್ ಅವರು ಸಕ್ಕ ಡೇಂಜರು, ತುಂಬ ಡೇಂಜರ್. ಹೆಲ್ಮೆಟ್ಸ್ ಯೂಸ್ ಮಾಡಲ್ಲ. ಎಲ್ಲಂದ್ರಲ್ಲಿ ನುಗ್ತಾ ಇರ್ತಾರೆ ಸೆಂಟ್ರಲ್ಲಿ. ಇಂಡಿಕೇಟರ್ಸ್ ಯೂಸ್ ಮಾಡಲ್ಲ, ಏನಿಲ್ಲ. ಸಡನ್ನಾಗಿ ಬರ್ತಾ ಇರ್ತಾರೆ ಬ್ರೋ. ಅವ್ರು ಏನು ಅಂದ್ಕೊಂಡಿರ್ತಾರೆ, ಏನು ಝೋಂಬಿಗ್ಲು ಅಂದ್ಕೊಂಡ್ಬಿಟ್ಟವ್ರು. ಏನೋ ನಮಗೇನು ಆಗಲ್ಲ ಅಂತ. ಇನ್ನು 273 ಕಿಲೋಮೀಟರ್ಸ್ ಇದೆ ಬ್ಯಾಂಗ್ಳೂರು. ಎಲ್ಲ ಕಡೆ ಗ್ರೀನ್ ಸೂಪರಾಗಿದೆ ವ್ಯೂ. ಬೇರೆ ಟೈಮಲ್ಲಿ ಸಮ್ಮರ್ ಟೈಮಲ್ಲೆಲ್ಲ ಬಂದ್ಬಿಟ್ರೆ ಈ ಕಡೆ ಬರೋದೇ ಬೇಡ ಅಂದ್ಬಿಡ್ತಿದ್ರು. ಅಷ್ಟು ಬಿಸಿ ಗಾಳಿ ಹೆಂಗೆ ಹೊಡಿತಾ ಇರುತ್ತೆ ಅಂತ ಸಮ್ಮರಲ್ಲಿ. ಬ್ಯಾಂಗ್ಳೂರು ಆಲ್ಮೋಸ್ಟ್ 270 ಇದೆ. ಯಾವುದಪ್ಪ ಇದು ಕಾಸೇಪಲ್ಲಿ ಟೋಲ್ ರೀಚ್ ಆಗ್ತಿದೆ. ಏನು ಇಷ್ಟೊಂದು ಗಾಡಿಗೆ ಇಷ್ಟ ಆಗ್ತಿದೆ. ಕಾಸೇಪಲ್ಲಿ ಹೊಡಿ ಆ ಕಡೆ ಲೈನೆಲ್ಲ ಹೋಯ್ತು. ಕಾಸೇಪಳ್ಳಿಯಿಂದ ಬಿಡುಗಡೆ ಆಗಿದ್ದೇನೆ. ಎಷ್ಟು ದುಡ್ಡು ಕಟ್ಟಾಗುತ್ತೆ ಟೋಲ್ಗೆನೇ ಆಗೋಗುತ್ತೆ ಅಂತ. ಸೆಂಟ್ರ್ ರೋಡಲ್ಲಿ ನಿಂತ್ಕೊಂಡು ವ್ಯಾಪಾರ. ಹೈವೇನಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡ್ತಾರೆ. ಏನಿದೆ ಏನೋ ಮಾಡ್ತಾರೆ. ಕಲ್ಲಂಗಡಿ, ಸಪೋಟ, ಸೇಬೆಕಾಯಿ. ಸೆಂಟ್ರ್ ರೋಡಲ್ಲಿ ಗಾಡಿಗೆ ಲಡ್ಡ ಹಾಕ್ಬಿಟ್ಟು ವ್ಯಾಪಾರ ಮಾಡೋದು. ಹೆಂಗಿದೆ ಐಡಿಯಾ? ಹೊಸ ಐಡಿಯಾ, ನೀವು ಟ್ರೈ ಮಾಡಿ. ವ್ಯೂ ಸೂಪರಾಗಿದೆ. ಇನ್ನು ಪೆನುಕೊಂಡ 40 ಆಲ್ಮೋಸ್ಟ್ 35 to 40 ಕಿಲೋಮೀಟರ್ಸ್ ಇದೆ. ಅಲ್ಲಿಂದ ಎಲ್ಲಿ ಹೋಗ್ಬೇಕಂದ್ರೆ ಇವಾಗ ಕರ್ನಾಟಕ ಬಾರ್ಡ್ರಿಗೆ ಯಾವುದು ಬಾಗೇಪಲ್ಲಿ ಟೋಲ್ಗೆ ಆಲ್ಮೋಸ್ಟ್ ಒಂದು 75 ಇರುತ್ತೆ.
ಬಾಗೇಪಲ್ಲಿ ಟೋಲ್ ದಾಟಿದ್ರೆ ಅಲ್ಲಿಂದ ದೇವನಹಳ್ಳಿ ಒಂದು 70 ಇರ್ಬೋದು. ಓಕೆ, ಬಿಸಿಲು ಜಾಸ್ತಿ, ಇವರು ಕ್ಲೌಡ್ಸು ಸೂಪರ್ ಆಗಿದೆ. ಆರ ನೋಡಿದ್ರು ಬಿಡಿ, ಏನಾರು ನೋಡಿ ಬರ್ತಾ ಇರೋದು, ನುಗ್ಗುತ್ತಾ ಇರೋದು. ಏನಿದೆ ಜಾಗನೇ ಇಲ್ದಿರ ಪಾರ್ಕಿಂಗಲ್ಲಿ. ಓಕೆ, ಫೈನಲಿ ಬ್ಯಾಂಗ್ಳೂರು ರೀಚ್ ಆದ. ನಮಗೆ ಪಾರ್ಕಿಂಗ್ ಲಾಟಲ್ಲಿ ಫುಲ್ಲಾಗಿ ನೋಡಿದೆ. ಪಾರ್ಕಿಂಗ್ ಓಕೆ, ಎಲ್ಲ ಜಾಗದಲ್ಲಿ ಅಲ್ಲಿ ಸಿಕ್ತು. ಟೋಟಲ್ ಗಾಡಿ ಇವಾಗ ನನ್ನ ಗಾಡಿ 1,12,055 ಓಡಿದೆ. ಈ ಟ್ರಿಪ್ಪಲ್ಲಿ ಎಷ್ಟು ಓಡಿದೆ ಅಂದರೆ 1,470 ಓಡಿದೆ ಈ ಟ್ರಿಪ್ಪಲ್ಲಿ 2 ಡೇಸಲ್ಲಿ. ರೈಡಿಂಗ್ ಬರ್ಬಿಟ್ಟು ನೋಡೋಣ. ಓಕೆ, ಇವತ್ತಿನ ವೀಡಿಯೋಗೆ ಇಷ್ಟೇ. ಜಸ್ಟ್ 4K ನಾನು ಟ್ರೈ ಮಾಡಿದ್ದೀನಿ, ನೋಡೋಣ ಹೆಂಗೆ ಬರುತ್ತೆ ಅಂತ. ಇನ್ನೊಂದು ಮೈಕ್ ಇಲ್ಲ, ಅಷ್ಟೊಂದು ಗಾಡಿಯ ಕ್ವಾಲಿಟಿ ಇಲ್ಲ. ನೆಕ್ಸ್ಟ್ ವೀಡಿಯೋನಲ್ಲಿ ಸ್ವಲ್ಪ ಇನ್ನೂ ಟ್ರೈ ಮಾಡೋಕ್ಕೆ ಅಂತ ಇದ್ದೀನಿ, ನೋಡೋಣ ಏನಂತ. ಯಾಕಂದರೆ ವೀಡಿಯೋ ಮಾಡೋದಕ್ಕೆ ಟೈಮ್ ಇದ್ರೂ ಎಡಿಟಿಂಗ್ ಮಾಡೋದಕ್ಕೆ ಟೈಮ್ ಸಿಗ್ತಾಯಿಲ್ಲ ಮೇನ್, ಅದರಿಂದ ಡಿಲೇ ಆಗ್ತಾಯಿದೆ. ಯಾವುದು ಎಡಿಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತಾಯಿಲ್ಲ, ವರ್ಕ್ ಸ್ವಲ್ಪ ಪ್ರೆಷರ್ ಜಾಸ್ತಿ ಇದೆ. ನೋಡೋಣ ನೆಕ್ಸ್ಟ್ ವೀಡಿಯೋನೆಲ್ಲರೂ ಏನು ಮಾಡ್ತೀನಿ. ಓಕೆ, ಬಾಯ್.